ಹಾಯ್, KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜ್ ಲಿಸ್ಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಈ ಕಟ್ ಆಫ್ ಅನ್ನ ಹೇಗೆ ಚೆಕ್ ಮಾಡೋದು, ಕಟ್ ಆಫ್ ಅನ್ನ ಚೆಕ್ ಮಾಡಿ ನಮ್ಮ ರ್ಯಾಂಕ್ ಪ್ರಕಾರ ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ ಸಿಗಬಹುದು, ಇದನ್ನ ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಥವಾ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಂತರ ಈ ವಿಡಿಯೋನ ಮಾಡಬೇಕು ಅಂತ ಒಂದು ವಾರದ ಹಿಂದೆನೆ ಅಂದ್ಕೊಂಡಿದ್ದೆ. ನಂತರ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆಯಿತು, ಅದ್ರ ನಂತರ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತೇನಾಯ್ತು ಅಂತ ಹೇಳಿದ್ರೆ ಒಬ್ಬ ಸ್ಟೂಡೆಂಟ್ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಸರ್ ನನ್ನ ರ್ಯಾಂಕ್ ಇಂತಿಷ್ಟಿದೆ, ನನಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಕೇಳಿದ್ರು. ಅವಾಗ ನಾನು ವಿಡಿಯೋ ಮಾಡ್ತೀನಿ ಸಂಜೆ ಅಂತ ಹೇಳಿದ್ದೆ. ಮತ್ತು ಸಂಜೆ ಮತ್ತೆ ಬ್ಯುಸಿ ಆಗಿಬಿಟ್ಟೆ ನಾನು. ಅವಾಗ ಅವ್ರು ಮೆಸೇಜ್ ಮಾಡಿದ್ರು, ಮತ್ತೆ ಸರ್ ಬ್ಯುಸಿ ಇದ್ದೀರಾ, ನೀವು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರಿ ಅಂತ ಹೇಳಿ. ಅದಕ್ಕೋಸ್ಕರ ವಿಡಿಯೋನ ಈಗ ರೆಕಾರ್ಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ 100% ಹೆಲ್ಪ್ ಆಗುತ್ತೆ, ಎಲ್ಲ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ. ಸೊ ಪೂರ್ತಿಯಾಗಿ ನೋಡಿ. ನಂತರ ಈ ಇನ್ಫಾರ್ಮೇಶನ್ ಏನಿದೆ ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅಂದರೆ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಿರುವಂತಹ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂತಂದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮೊದಲದಾಗಿ KEದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ CETonline.karnataka.gov.in ಅದನ್ನ ವಿಸಿಟ್ ಮಾಡಿ, ಅಥವಾ KEA.kar.nic.in ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ಯಾವುದೇ ವೆಬ್ಸೈಟ್ ಅನ್ನು ನೀವು ಸರ್ಚ್ ಮಾಡಿದ್ರು ಒಂದೇ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಆ ವೆಬ್ಸೈಟ್ ಓಪನ್ ಆದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ತಾನೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅಲ್ಲಿ KEA ಬಾಟ್ ಅಂತ ಕಾಣ್ತಾ ಇರುತ್ತೆ ನಿಮಗೆ. ಅದು ತುಂಬ ಇಂಪಾರ್ಟೆಂಟ್. ಈ ವರ್ಷ ನಿಮಗೆ ಕೌನ್ಸಿಲಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಈ KEA ಬಾಟ್ ಅನ್ನು. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತ ನೀವು ಕೇಳಿದರೆ, ಅಲ್ಲಿ ಹಲವಾರು ಆಪ್ಷನ್ಸ್ ಕಾಣುತ್ತೆ. ನೀವಲ್ಲಿ ಆಪ್ಷನ್ಗಳಲ್ಲಿ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಇದೆ. ನಂತರ ತುಂಬ ಸ್ಟೂಡೆಂಟ್ಸ್ ಸರ್ ಈ ವರ್ಷದ ಕಟ್ ಆಫ್ ಯಾವಾಗ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ರು. ಈ ವರ್ಷದ ಕಟ್ ಆಫ್ ಈ ವರ್ಷದ ಕೌನ್ಸಿಲಿಂಗ್ ಆದ್ಮೇಲೆ ಗೊತ್ತಾಗುತ್ತೆ. ಓಕೆನಾ? ನಾವೀಗ ಕಟ್ ಆಫ್ ಅನ್ನ ರಿಫರೆನ್ಸ್ ಆಗಿ ಇಟ್ಕೊಳ್ಬೇಕಾಗಿರೋದು ಯಾವ್ದು ಅಂತ ಹೇಳಿದ್ರೆ ಹಿಂದಿನ ವರ್ಷದ್ದು KCET 2024ರದ್ದು. ಯಾಕಂದ್ರೆ ಜಾಸ್ತಿ ಚೇಂಜಸ್ ಏನಾಗಲ್ಲ, ಸ್ವಲ್ಪ ಚೇಂಜಸ್ ಆಗಬಹುದು, ಬಟ್ ಜಾಸ್ತಿ ಚೇಂಜಸ್ ಏನಾಗಲ್ಲ. ಅದಕ್ಕೋಸ್ಕರ ರ್ಯಾಂಕ್ ಅಂತೂ ನಿಮ್ಮ ಬಳಿ ಇದೆ, ರ್ಯಾಂಕ್ ಅನೌನ್ಸ್ ಮಾಡಿದ್ದಾರೆ. ಸೊ ಅದನ್ನ ರಿಫರೆನ್ಸ್ ಆಗಿ ಇಟ್ಕೊಂಡು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ ನನಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಸೀಟ್ ಸಿಗಬಹುದು ಇದನ್ನ ನೀವು ತಿಳ್ಕೊಳ್ಬಹುದು. ಓಕೆನಾ? ಅಲ್ಲಿ ಈಗ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಇದೆ. ಅದನ್ನ ಹೇಗೆ ಚೆಕ್ ಮಾಡೋದು ಅದನ್ನು ಕೂಡ ಹೇಳ್ತೀನಿ. ಈಗ ಮೊದಲೇ ಏನು ಮಾಡ್ತೀರಾ, ಅದನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮತ್ತೆ ಕೆಲವು ಡೀಟೇಲ್ಸನ್ನು ಕೇಳ್ತಾರೆ. ಅಂದರೆ ನೀವೀಗ UG CET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀರಾ ಅಥವಾ UG NEET ರಿಲೇಟೆಡ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀರಾ ಅಂತ ಕೇಳ್ತಾರೆ. ನಂತರ ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ನಾನು ನಿಮಗೆ ಯೂಸ್ ಮಾಡ್ಕೊಳ್ಳಿ. ಅದಂತರ ಯೂಸ್ ಹೇಗೆ ಮಾಡೋದು ಅಂತ ಕೂಡ ಗೊತ್ತಿರ್ಬೇಕು ತಾನೆ. ಈಗ ಸರ್ಚ್ ಮಾಡಿದಾಗ ನಿಮಗೆ ನಮ್ಮ ರ್ಯಾಂಕ್ ಪ್ರಕಾರ ಇಂಥ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ಬೋದು ಅಂತ ಗೊತ್ತಾಗುತ್ತೆ. ಈಗ ನಿಮ್ಮ ರ್ಯಾಂಕ್ ಸರ್ಚ್ ಮಾಡಿದ್ರಿ, ಒಂದು ಸ್ವಲ್ಪ ಕಾಲೇಜಸ್ ಕಾಣುತ್ತೆ ನಿಮಗೆ, ಅದನ್ನಷ್ಟೇ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಒಂದು 30,000 ಅಂತ ಅಂದ್ಕೊಳ್ಳೋಣ. 36,000 ರ್ಯಾಂಕ್ ಬಂದಿದೆ ನಿಮ್ಮದು. ಅವಾಗ ಕೇವಲ 30,000 ರ್ಯಾಂಕನ್ನು ಇಲ್ಲಿ ಸರ್ಚ್ ಮಾಡಿ ಯಾವ ಕಾಲೇಜಸ್ ತೋರಿಸುತ್ತೋ ಅದನ್ನಷ್ಟೇ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ರ್ಯಾಂಕ್ 30,000 ಇದ್ರೂ ಕೂಡ ನೀವೊಂದು 20,000 ರ್ಯಾಂಕಿಂದ ಮುಂದೆ 20,000 to 30,000 ಅದನ್ನೂ ಆ್ಯಡ್ ಮಾಡಿ, ಅದ್ರ ಜೊತೆಗೇನೆ 30,000 ಇಂದ 40,000 ಕಟ್ ಆಫ್ ವರೆಗೆ ಯಾವ್ಯಾವ ಕಾಲೇಜ್ ಸಿಗ್ಬಹುದು ಅದನ್ನು ಕೂಡ ಸರ್ಚ್ ಮಾಡಿಕೊಂಡು ಅದನ್ನು ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಲಕ್ ತುಂಬ ಚೆನ್ನಾಗಿದ್ರೆ ಹಾಗೆ ನಿಮ್ಮ ಕೆಟಗರಿ ಕೂಡ ಅದ್ರ ಬೇಸಿಸ್ ಮೇಲೆ ಕೂಡ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಅಂದರೆ ಏನು ನಿಮ್ಮ ರ್ಯಾಂಕ್ 30,000 ಬಂದಿದೆ, ಇದಷ್ಟೇ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೋಬೇಡಿ, ಮತ್ತು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಕಡಿಮೆ, ಬಟ್ ಇರುತ್ತೆ. ಆ ಚಾನ್ಸ್ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ಹೇಳಿದಲ್ವಾ, ನಿಮ್ಮ ರ್ಯಾಂಕ್ ಒಂದು 30,000 ಬಂದಿದ್ರೆ 20,000 ಇಂದ ಒಂದು 40,000 ಅಥವಾ 45,000 ಆ ಒಂದು ರೇಂಜ್ನ ಕಾಲೇಜ್ಗಳು, ಆ ಒಂದು ಕಟ್ ಆಫ್ನ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ರ್ಯಾಂಕ್ ಒಂದು 80,000 ಇದೆ ಅಂತ ಹೇಳಿದರೆ ಒಂದು 60,000 ಕಟ್ ಆಫ್ ಯಾವ ಕಾಲೇಜ್ ಇದೆ ಅದರಿಂದ ಅರೌಂಡ್ ಒಂದು 1 lakh ವರೆಗಿನ ಅಂದರೆ 1 lakh ಕಟ್ ಆಫ್ ಏನಿತ್ತು ಆ ಕಾಲೇಜ್ಗಳನ್ನು ಪ್ರಯಾರಿಟಿ ಪ್ರಕಾರ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಪ್ರಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಂಡು ಅದ್ರ ಪ್ರಕಾರ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹೇಳಿದೆ ಅಂತ ಅನಿಸ್ಬೋದು, ಬಟ್ ಇದೆಲ್ಲ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಹೇಳಿದೆ. ಈಗ ನಾನು ಇವಲ್ಲಿ UG CET ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಓಕೆನಾ? ನೀವು ಅಲ್ಲಿ UG CET ಅಂದರೆ BSc ನರ್ಸಿಂಗ್, ಎಂಜಿನಿಯರಿಂಗ್, ವೆಟರ್ನರಿ, ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಈ ರೀತಿ ಕೋರ್ಸ್ ಆಗಿದ್ರೆ UG CET ಸೆಲೆಕ್ಟ್ ಮಾಡ್ಕೋತೀರಾ. ಅಲ್ಲಿ ಸರ್ಚ್ ಬೈ ರ್ಯಾಂಕ್ ಅಂತ ಒಂದು ಆಪ್ಷನ್ ಇದೆ. ನಂತರ ಸರ್ಚ್ ರ್ಯಾಂಕ್ ಬೈ ಕಾಲೇಜ್ ನೇಮ್ ಅಂತ ಇದೆ, ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್ ಅಂತ ಇದೆ. ನಾನೀಗ ಸರ್ಚ್ ಬೈ ರ್ಯಾಂಕ್ ಏನಿದೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಫಸ್ಟ್ ರ್ಯಾಂಕನ್ನು ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ನಾವೊಂದು 25,000 ರ್ಯಾಂಕನ್ನು ಎಂಟರ್ ಮಾಡಿದೆ.
ಓಕೆನಾ. ನಂತರ ಸರ್ಚ್ ಕೊಟ್ಟೆ, ಅಂದರೆ ಗೋ ಅಂತ ಕೊಟ್ಟೆ. ಅದಂತರಲ್ಲಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾರೆ, ಸಾರಿ ಕೋರ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಯಾವ ಕೋರ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಕೊಟ್ಟೆ ತಾನೆ, ಓಕೆ ಕೊಟ್ಟೆ. ಅದಂತರ ಅಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾ ಇದ್ದಾರೆ. ಅಲ್ಲಿ 2A ಜನರಲ್ ಆಪ್ಷನ್ ಏನಿದೆ ಅದನ್ನು ನಾನೀಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 2A ಜನರಲ್, ಓಕೆ ಅದನ್ನು ಸೆಲೆಕ್ಟ್ ಮಾಡಿದೆ, ಓಕೆ ಅಂತ ಕೊಟ್ಟೆ. ಆವಾಗ ರೌಂಡ್ 1, ರೌಂಡ್ 2, ರೌಂಡ್ 3 3 ರೌಂಡ್ ಏನು ನಡೆಯುತ್ತೆ ಕೌನ್ಸಿಲಿಂಗ್, ಅದರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪ್ರತಿ ರೌಂಡ್ಗೂ ಕೂಡ ಕಟ್ ಆಫ್ ಬೇರೆ ಬೇರೆ ಇರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿಗ ನಾನು ರೌಂಡ್ 3ನ ಸೆಲೆಕ್ಟ್ ಮಾಡ್ತಿದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್, ಅದು ರೌಂಡ್ 3, ಅದು ಮೂರನ್ನೂ ಚೆಕ್ ಮಾಡಬೇಕಾಗತ್ತೆ. ಸೊ ಈಗ 25,000 ರ್ಯಾಂಕ್ ಏನಿತ್ತು ಅದ್ರ ಪ್ರಕಾರ ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಸ್ಕ್ರೀನಲ್ಲಿ ಕಾಣ್ತಿದೆ ತಾನೆ. ಸೊ ಅದನ್ನ ನೋಡಿಕೊಂಡು, ಅಂದರೆ 25,000 ಕಟ್ ಆಫ್ ಇರೋ ರೀತಿ ಕಾಲೇಜಸ್ ಯಾವ್ದಿದೆ ಅದೆಲ್ಲ ಡೀಟೇಲ್ಸ್ ಅಲ್ಲಿ ಕಾಣ್ತಾ ಇದೆ. ಅದನ್ನು ನೋಡಿಕೊಂಡು ಯಾವ ಕಾಲೇಜ್ ನಿಮಗೆ ಇಷ್ಟ ಆಗುತ್ತೆ ಅದನ್ನೆಲ್ಲ ನಿಮ್ಮ ಆಪ್ಷನ್ ಲಿಸ್ಟ್ ಒಳಗಡೆ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಸೊ ಈಗ ಕಾಲೇಜ್ ಲಿಸ್ಟ್ ಅಂತೂ ನೀವು ನೋಡ್ಕೊಂಡ್ರಿ. ಅದಂದ್ರೆ ಇಲ್ಲಿ ಕೊನೆಯಲ್ಲಿ ತೋರಿಸ್ತಾರೆ ನೋಡಿ ರ್ಯಾಂಕ್ ಎಷ್ಟಿದೆ ಅಂತ. 2A ಜನರಲ್ 49,000 ಇದೆ. ನೀವು ಕೇಳಿರೋದು 25,000 ಕಟ್ ಆಫ್ ಇರೋದು. ಬಟ್ ಅದಕ್ಕಿಂತ ಜಾಸ್ತಿನೇ ಅಂದರೆ 25,000 ಇದ್ದವರಿಗಂತೂ ಸಿಗದೆ ತಾನೆ. ಈಗ ಯಾವುದೋ ಒಂದು ಕಾಲೇಜ್ನ ಕಟ್ ಆಫ್ 39,000 ಇದೆ ಅಂತ ಹೇಳಿದ್ರೆ ಅಲ್ಲಿ 25,000 ರ್ಯಾಂಕ್ ಇದ್ದವನಿಗೂ ಸೀಟ್ ಸಿಗುತ್ತೆ. ಫಸ್ಟ್ ಪ್ರಯಾರಿಟಿನೇ ಅವರಿಗಿರುತ್ತೆ. ಈಗ ಒಂದು ಕಾಲೇಜಿಗೆ 2 ಜನ ಅಪ್ಲೈ ಮಾಡಿದ್ದಾರೆ. ಒಬ್ಬರ ರ್ಯಾಂಕಿಂಗ್ 25,000 ಇದೆ, ಮತ್ತೊಬ್ಬರು 39,000 ಇದೆ. ಯಾರಿಗೆ ಕೊಡ್ತಾರೆ? 25,000 ರ್ಯಾಂಕ್ ಇದ್ದವರಿಗೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಕಾಲೇಜ್ ಲಿಸ್ಟ್ ಅಂದರೆ ಡೀಟೇಲ್ಸನ್ನು ಕೊಟ್ಟಿರೋದು. ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೀವು ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅದನ್ನು ನೋಡಿಕೊಂಡು ನೀವು ಇದು ಮಾಡ್ಬೋದು. ಅದು ಆಪ್ಷನ್ ಲಿಸ್ಟನ್ನು ರೆಡಿ ಮಾಡ್ಕೋಬೋದು. ಇಲ್ಲಿ ನೋಡಿ ನನಗೆ 25,000 ರ್ಯಾಂಕ್ ಕೊಟ್ಟಿದೆ. ಇಲ್ಲಿ 29,000 ಸಮಥಿಂಗ್ ರ್ಯಾಂಕನ್ನು ಕೊಟ್ಟಿದ್ದಾರೆ. ಅದೇ ರೀತಿ 27,000 ಅಂತ ಇದೆ. ಯಾವ ಕಾಲೇಜ್ ಇದು? ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಸೊ ಈ ರೀತಿ ಕಟ್ ಆಫ್ ಮತ್ತು ರ್ಯಾಂಕಿಂಗ್ ಎರಡು ನೋಡಿಕೊಂಡು ನಿಮ್ಮ ಆಪ್ಷನ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ನಂತರ ಇಲ್ಲಿಗ ಅದೇ ಚಾಟ್ ಬಾಟಲ್ಲಿ ಈಸ್ ದರ್ ಎನಿಥಿಂಗ್ ಎಲ್ಸ್ ಟು ಅಸಿಸ್ಟ್ ಯು ಅಂತ ಕೇಳಿದ್ದಾರೆ. ನೀವೀಗ ಒಂದೇ ಡೀಟೇಲ್ಸ್ ನೋಡ್ಕೊಂಡು ಕುತ್ಕೋಬೇಡಿ, ಎಲ್ಲ ಡೀಟೇಲ್ಸು ತೆಕ್ಕೋಬೇಕು. ಅದಕ್ಕೋಸ್ಕರ ಎಸ್ ಅಂತ ಕೊಡ್ತೀರಾ. ಆವಾಗ ಏನು ಮಾಡ್ತೀರಾ? ಮತ್ತೆ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ UGCETನ ಹೇಳ್ತೀನಿ ನಾನು. ಓಕೆ, UGCET ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ. ನಂತರ ಸರ್ಚ್ ಬೈ ರ್ಯಾಂಕ್ ಅಂತ ಕೊಟ್ರಿ. ಇಲ್ಲೇನು ಮಾಡ್ತೀರಾ? ಅದೇ ರ್ಯಾಂಕ್ ಇರಲಿ 25,000 ರ್ಯಾಂಕ್ ಅಂತ ಕೊಟ್ರಿ. ಅದು ಗೋ ಅಂತ ಕೊಟ್ರಿ. ಅವಾಗ ಏನಾಗುತ್ತೆ? ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿಗ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು. ಅವಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದ್ವಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅದನ್ನು ಕ್ಲಿಕ್ ಮಾಡಿದೆ. ಓಕೆ ಅಂತ ಕೊಟ್ಟೆ. ಕ್ಯಾಟಗರಿ ಅವಾಗ ಯಾವ್ದು ಕೊಟ್ಟಿದೆ? 2A ಜನರಲ್ ಕೊಟ್ಟಿದೆ. ಈಗ 2A ಜನರಲ್ಲೇ ಕೊಟ್ಟಿದ್ದೀನಿ. ನಿಮ್ಮ ಕ್ಯಾಟಗರಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಅಂತ ಕೊಟ್ರಿ. ಅವಾಗ ಏನಾಗುತ್ತೆ? ಅಲ್ಲಿ ಮತ್ತೆ ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಅವಾಗ ಯಾವುದು ರೌಂಡ್ 3 ಸೆಲೆಕ್ಟ್ ಮಾಡಿದೆ ಅನ್ಸುತ್ತೆ. ಈಗ ರೌಂಡ್ 1 ಸೆಲೆಕ್ಟ್ ಮಾಡೋಣ. ಸೊ ರೌಂಡ್ 1ನಲ್ಲಿ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅನ್ನೋ ಡೀಟೇಲ್ಸ್ ಕಾಣ್ತಾ ಇದೆ ಈಗ. ಓಕೆ, ಸೊ ಈ ರೀತಿ ನೀವೇನು ಮಾಡ್ತೀರಾ? ಇದನ್ನು ಸರ್ಚ್ ಮಾಡಿಕೊಂಡು ಅಥವಾ ಈ ಚಾಟ್ ಬಾಟ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ಯಾವ ಕಾಲೇಜ್ಗಳಲ್ಲಿ ಸೀಟ್ ಸಿಗಬಹುದು ನಿಮ್ಮ ರ್ಯಾಂಕ್ಗೆ ಅದನ್ನು ತಿಳಿದುಕೊಂಡು ಕಾಲೇಜ್ ಬಗ್ಗೆ ಕೂಡ ತಿಳ್ಕೊಳ್ಳಿ. ಗೂಗಲಲ್ಲಿ ಸರ್ಚ್ ಮಾಡಿ ರಿವ್ಯೂ ಸಿಗುತ್ತೆ ಕಾಲೇಜ್ ಹೇಗಿದೆ ಅಂತ. ಸೊ ಅದನ್ನು ಇದೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡ್ತೀರಾ? ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಇದೆ. ಅದಕ್ಕಿಂತ ಮೊದಲೇ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಇರಬೇಕು. ನಂತರ ಎಲ್ಲ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇದುವರೆಗೆ ಲೈಕ್ ಮಾಡಿದ್ರೆ ತಪ್ಪದೆ ಲೈಕ್ ಕೂಡ ಮಾಡಿ. ಯಾಕಂದರೆ ಈ ವಿಡಿಯೋ ನಿಮಗೆ 100% ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಈ ಚಾನಲ್ನ ಫಾಲೋ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.